ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡುವಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಕಿರುವ ಸವಾಲನ್ನ ಸ್ವೀಕರಿಸಲು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನಿರಾಕರಿಸಿದ್ದಾರೆ. ಈ ಬಗ್ಗೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕೆಸರು ನಿನ್ನ ಮೇಲೆ ಬಿದ್ರು, ನೀನೇ ಕೆಸರಿನಲ್ಲಿ ಬಿದ್ರು ಸ್ನಾನ ಮಾಡಬೇಕಾಗಿರೋದು ನೀನೇ ಎಂದು ಹಿರಿಯರೊಬ್ಬರು ಹೇಳಿದ್ರು. ಅಷ್ಟನ್ನೇ ಹೇಳಲು ಬಯಸ್ತೇನೆ ಎಂದರು. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ನನಗೆ ರಾತ್ರಿಯಿಡೀ ಹಿಂಸೆಯನ್ನ ನೀಡಿದ ಬಳಿಕ ಆನೆ ಮಾಡೋದು ಅಪ್ರಸ್ತುತ. ಅವರು ನನ್ನನ್ನು ಕೊಲೆಗಡುಕ ಎಂದು ಸಂಬೋಧಿಸಿದ್ದಾರೆ. ಹೀಗಾದ್ರೆ ನಾನು ಯಾರನ್ನ ಕೊಲೆ ಮಾಡಿದ್ದೇನೆ ಎಂದು ಅವರು ಪ್ರಶ್ನಿಸಿದ್ರು. ಪ್ರಕರಣವನ್ನ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಎದುರಿಸ್ತಾ ಇದ್ದೇನೆ. ಈಗ ಸಿಐಡಿ ತನಿಖೆಗೆ ಒಪ್ಪಿಸಿದ್ದಾರೆ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ನಡೆಯಬೇಕಿದೆ. ಅವರಿಗೆ ವರದಿ ಸಲ್ಲಿಕೆ ಆಗಬೇಕಿದೆ, ಆಗ ನ್ಯಾಯ ಸಿಗಲಿದೆ ಎಂದು ಅವರು ತಿಳಿಸಿದ್ರು. ಇನ್ನು ಈ ಇಡೀ ಪ್ರಕರಣದ ಬಗ್ಗೆ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಸಿಟಿ ರವಿ ಅವರು ದೂರನ್ನು ಸಲ್ಲಿಸಿದ್ದಾರೆ. ಕಲಾಪ ಮುಂದೂಡಿಕೆಯಾದ ಬಳಿಕ ಪರಿಷತ್ನ ಒಳಗೆ ಮತ್ತು ಹೊರಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಬೋಸುರಾಜು, ಪರಿಷತ್ ಸದಸ್ಯರಾದಂತಹ ನಜೀರ್ ಅಹಮದ್, ಬಸನಗೌಡ ಬದರ್ಲಿ, ಚನ್ನರಾಜ ಹಟ್ಟಿಹೊಳಿ ಅವರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅವ್ಯಾಜ ಶಬ್ದಗಳಿಂದ ನಿಂದಿಸಿದ್ದಾರೆ. ಹೊರಗೆ ಬಾ ನೋಡಿಕೊಳ್ತೇನೆ ಎಂದು ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಅವರ ಬೆಂಬಲಿಗರು ನನ್ನ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ. ರಾತ್ರಿ ಇಡೀ ಸುತ್ತಾಡಿಸಿ ಕಬ್ಬಿನ ಗದ್ದೆ, ಜಲ್ಲಿ ಕ್ರಷರ್ಗಳ ಬಳಿ ನಿಲ್ಲಿಸಿಕೊಂಡಿದ್ರು. ಮಾಧ್ಯಮದ ಸ್ನೇಹಿತರು ಇಲ್ಲವಾಗಿದ್ರೆ ನನ್ನ ಜೀವಕ್ಕೆ ಅಪಾಯವಾಗುವಂತಹ ಎಲ್ಲ ಸಾಧ್ಯತೆಗಳು ಇತ್ತು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಬೆದರಿಕೆ ಹಾಕಿರುವವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು, ನನಗೆ ಭದ್ರತೆಯನ್ನ ಒದಗಿಸಬೇಕು ಎಂದು ಅವರು ತಿಳಿಸಿದ್ರು. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.